ಈ ದಿನದ ಎಲೆಕ್ಷನ್ ಎಕ್ಸ್‌ಪ್ರೆಸ್ ನಲ್ಲಿ ಬಹಳ ಪ್ರಮುಖವಾಗಿ ನೀರಿನ ಕೊರತೆ, ನೀರಿಲ್ಲ, ನೀರಿಗಾಗಿ ಹಾಹಾಕಾರ, ನೀರಿಲ್ಲ ನೀರಿಲ್ಲ, ನೀರು ಕೊಡೋ ನಾಯಕ ಯಾರಿಲ್ಲ, ನೆಲ್ಲಿಗೆ ಸಂಪಿಗೆ ನೀರೇ ಬರ್ತಾ ಇಲ್ಲ, ಆರೋಗ್ಯ ಮಂತ್ರಿಗಳು ಕಾಣ್ತಾ ಇಲ್ಲ. ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ ಇದು. ಗಾಂಧಿನಗರ ಕ್ಷೇತ್ರದಲ್ಲಿ ನೀರಿನ ಹಾಹಾಕಾರ ತುಂಬಿ ತಾಂಡವಾಡ್ತಾ ಇದೆ. ಹೇಳೋರು ದಿಕ್ಕಿಲ್ಲ, ಕೇಳೋರು ದಿಕ್ಕಿಲ್ಲ. ಪ್ರತಿ ಏರಿಯಾಗೂ ಹೋಗಿ ರಿಪಬ್ಲಿಕ್ ಕನ್ನಡ ನೀರು ಕೊಡಿಸುವಂತ ಕೆಲಸ ಮಾಡಬೇಕಾ? ಕಾವೇರಿ ನೀರನ್ನ ಯಾಕೆ ಬಿಡ್ತಾ ಇಲ್ಲ? ಬೋರ್ವೆಲ್ ಇದ್ರೂ ಕೂಡ ಯಾಕೆ ನೀರು ಆನ್ ಮಾಡ್ತಿಲ್ಲ? ಕುಡಿಯೋದಕ್ಕೂ ನೀರಿಲ್ಲ. ಈ ಮಕ್ಕಳ್ಯಾರು ಕೂಡ ಸ್ನಾನನೇ ಮಾಡಿಲ್ಲ. ಸ್ನಾನ ಮಾಡದೆ ಯಾರು ಕೂಡ ಸ್ಕೂಲಿಗೂ ಹೋಗ್ತಿಲ್ಲ. ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ನಗರ ಪ್ರದೇಶದಲ್ಲಿ ತಂದು ನೀವು ಇಟ್ಟಿದ್ದೀರಾ ಅಧಿಕಾರಿಗಳು ಅಂತಂದ್ರೆ ನಾಚಿಕೆ ಆಗ್ಬೇಕು, ನಿಮಗೆ ನಾಚಿಕೆ ಆಗಬೇಕು. ಬನ್ನಿ ಮಾತಾಡ್ತಾ ಹೋಗ್ತೀನಿ. ಸಾಕಷ್ಟು ನೀರಿನ ಕೊರತೆಯನ್ನು ಉಳ್ಳವರಂತ ಸಾಕಷ್ಟು ಮಹಿಳೆಯರಲ್ಲಿ ಸೇರ್ಕೊಂಡಿದ್ದಾರೆ. ಬೀದಿ ಕೆಲವರು ಅಂದ್ಕೊಳ್ತಾರೆ ಇಲ್ಲಿ ಇವ್ರ ಬೀದಿಗೆ ಬಂದಿದ್ವಿ ಅಂದ್ರೆ ಇವ್ರ ಬೀದಿಗೆ ಮಾತ್ರ ನೀರು ಕೊಡ್ಸೋಕೆ ಬಂದಿದ್ವಿ ಅಂತ. ಇಲ್ಲಿ ಬೀದಿ ಲೆಕ್ಕಾಚಾರ ಅಲ್ಲ. ಪ್ರತಿ ಪೈಪ್ ಕಲೆಕ್ಷನ್ ನೀರಲ್ಲೂ, ಪ್ರತಿ ಪೈಪಲ್ಲೂ ಕೂಡ ನೀರು ಬರಲೇಬೇಕು. ಅಲ್ಲಿವರೆಗೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದ ಹೋರಾಟ ಇದ್ದೇ ಇರುತ್ತೆ. ನೀರು ಕೊಡಿಸೋದಕ್ಕೆ ನಾವು ಮುಂದಾಗಿದ್ದೀವಿ, ಆದರೆ ಜನಪ್ರತಿನಿಧಿಗಳು ಕಾಣ್ತಾ ಇಲ್ಲ, ನಾಯಕರು ಕೂಡ ಕಾಣ್ತಾ ಇಲ್ಲ. ಹೇಳಿ ಅಮ್ಮ, ನೀರಿಲ್ಲ, ಖಾಲಿ ಬಿಂದಿಗೆ ಇಟ್ಕೊಂಡಿದ್ದೀರ. ನೀರಿಲ್ಲ ನಮಗೆ, ನಾವ್ ಏನ್ ಮಾಡ್ಬೇಕು ಹೇಳಿ? ಅಕ್ಕಿ ಕಾಸು ಕೊಟ್ಟು ಈಸ್ಕೊಳ್ತೀವಿ ರೋಡಲ್ಲಿ, ಅಂಗಡಿನಲ್ಲಿ. ನೀರು ಎಲ್ಲಿಗೆ ಹೋಗಿ ಇಸ್ಕೊಂಡು ಎಲ್ಲೂ ಹೋದ್ರೆ ಕಾಸು ಕೊಟ್ಟರು ನೀರಿಲ್ಲ. ಏನ್ ಮಾಡೋದು? ಮಕ್ಕಳಿಗೆ ಕಷ್ಟಪಟ್ಟು ಓದಿಸ್ತೀವಿ, ಅವ್ರಿಗೆ ಸ್ನಾನಕ್ಕೆ ನೀರಿಲ್ಲ, ಬಾತ್ರೂಮ್ಗೆ ಹೋಗಕ್ಕೆ ನೀರಿಲ್ಲ, ಮುಖ ತೊಳೆಯಕ್ಕೆ ನೀರಿಲ್ಲ. ಹೆಂಗ್ ಸ್ಕೂಲ್ಗೆ ಹೋಗ್ತಾರೆ? ಕ್ಲೀನ್ ಆಗಿದ್ರೆ ಮಾತ್ರ ಸ್ಕೂಲಲ್ಲಿ ಸೇರಿಸ್ತಾರೆ. ಕ್ಲೀನ್ ಇಲ್ಲ ಅಂದ್ರೆ ಯಾವಾಗಿದೆ ಈ ಸಮಸ್ಯೆ ಇದೆ? ಈ 1 ತಿಂಗಳಿಂದ ನಡೀತಾ ಇದೆ, ಹಿಂಗೆ 1 ತಿಂಗಳಿಂದ ನಡೀತಾ ಇದೆ. ಇವ್ರು ಏನ್ ಮಾಡ್ತಾರೆ? ಓಟ್ ಕೇಳಕ್ ಬರ್ತಾರೆ ಅಷ್ಟೇ. ಓಟ್ ಆದ್ಮೇಲೆ ಮುಗಿದ್ರು, ಅವ್ರ ಹೊಟ್ಟೆ ತುಂಬ್ಕೊಂಡು ಮನೇಲಿ ಕೂತ್ಕೊಳ್ತಾರೆ. ನಾವೇನ್ ಮಾಡ್ಬೇಕು? ಯಾರಿಗೋ ಕೇಳ್ಬೇಕು? ನೋಡಿ ಅಮ್ಮ, ಕೇವಲ ಈ ಒಂದು ಏರಿಯಾ ಅಂತಲ್ಲ, ಇಡೀ ಬೆಂಗಳೂರಿನಲ್ಲೇ, ಇಡೀ ಬೆಂಗಳೂರಿಗೆ ಹೇಳ್ತಾ ಇದ್ದೀನಿ, ಇಡೀ ಬೆಂಗಳೂರಿಗೆ ಯಾರಿಗೂ ಈ ತರ ಮೋಸ ಆಗ್ಬಾರ್ದು, ಯಾರಿಗೂ ಮೋಸ ಆಗ್ಬಾರ್ದು. ನಮಗ್ ಬರೋ ನೀರು ಎಲ್ಲಿ ಹೋಗುತ್ತೆ? ಯಾರಿಗೆ ಮಾಡ್ತಾರೆ ಇವರು? ಯಾಕೆ ಟೈಮಿಂಗ್ ಬಿಡ್ತಾರೆ? ನಿಮ್ಮನೆ ಆಸ್ತಿ ಕೊಡಿ ಅಂತ ಕೇಳಿದ್ರೇನ್ರಿ ಅವರು? ಕೇಳ್ತಾ ಇರೋದು ನೀರಿದ್ರೇನೆ ಎಲ್ಲ. ಇವಾಗ ಕಾಸು ಕೊಡಂತ ಕೇಳ್ತಾರೆ, ಬೇರೆ ಏನಕ್ಕಾರ ಹೋಗ್ತೀವಿ. ನೀರು ಎಲ್ಲಾ ಕಡೆ ನೀರು ಬರ್ತಾ ಇದೆ. ನಮ್ಮ ಬೆಂಗಳೂರು ಮಾಗಡಿ ರೋಡ್ ಫುಲ್ಲು, ಅಗ್ರಹಾರ ಫುಲ್ ಎಲ್ಲೂ ಬರ್ತಾ ಇಲ್ಲ. ಯಾಕೆ ಏನ್ ಮಾಡ್ತಾರೆ ಇವರು? ನಿದ್ದೆ ಮಾಡ್ಕೊಂಡಿದಾರಾ? ಹೇಳಿ, ಏನ್ ಹೇಳ್ತಾರೆ ಈಗ ಅವ್ರಿಗೆ? ಅದನ್ನೇ ಹೇಳ್ತಾ ಇದ್ದೀನಿ. ಹೇಳ್ಬೇಕು ಅವ್ರಿಗೆ, ನಮ್ಗೆ ಹೇಳ್ಬೇಕು ಅವರು ಉತ್ತರ ಏನಂತ ಹೇಳ್ಬೇಕು. ಹೇಳಿ ಅಮ್ಮ, ಯಾವಾಗಿಂದ ಬರೋದಿಲ್ಲ, ಒಳ ನೀರು ಬರೋದಿಲ್ಲ. ಪ್ರಾಣ ಉಳಿಸೋದಕ್ಕೆ ನೀರೇ ಫಸ್ಟ್, ನೀರೇ ಮಿಕ್ಕಿದ್ದಕ್ಕೆ ಎಲ್ಲ. ಮಕ್ಕಳಿಗೆ ಯಾವುದಕ್ಕೂ ಉಪಯೋಗಿಸೋದೆಲ್ಲ ನೀರು ಬೇಕು. ಒಂದು ನೀರು ಬೋರ್ ನೀರು ಬರೋದು ವಾಸನೆ ಬರುತ್ತೆ. ಬೋರು ಸರಿ ಇಲ್ಲ, ಕೊಳಾಯಿನೂ ಸರಿ ಇಲ್ಲ. ನೀವು ಏನು ಮಾಡೋದು ಹೇಳಿ? ಎಷ್ಟು ಬೋರ್ ಇದಾವೆ ಇಲ್ಲಿ? ಎಷ್ಟು ಬೋರ್ಗಳಿದಾವೆ? ಈಗ ಮೇರೆಗೆ ಒಂದು ಬರೋದು ಮನೆಗಿದೆ, ಮನೆಗೆ ಬರುತ್ತೆ, ಎಲ್ಲೂ ಬರ್ತಾ ಇಲ್ಲ ನೀರು. ಸರ್ ಹೇಳಿ, ಈಗ ನಿಮಗೆ ಡೀಟೇಲ್ಸ್ ಗೊತ್ತಿರುತ್ತೆ, ಒಟ್ಟು ಎಷ್ಟು ಬೋರ್ ಇದೆ ಇಲ್ಲಿ, ಒಟ್ಟು ವ್ಯವಸ್ಥೆ ಹೆಂಗಿದೆ? ಫಸ್ಟ್ ನನಗೆ ಅದೇ ಹೇಳಿ, ನನಗೆ ವ್ಯವಸ್ಥೆ ಹೆಂಗಿದೆ ಅಂತ. ಸರ್, ಮೊದಲನೇದಾಗಿ ವ್ಯವಸ್ಥೆನೇ ಹದಗೆಟ್ಟೋಗ್ಬಿಟ್ಟಿದೆ. ಯಾವುದೇ ಅಧಿಕಾರಿಗಳಲ್ಲಿ ಬಂದು ನಮ್ಮ ಸಮಸ್ಯೆ ಆಲಿಸ್ತಾ ಇಲ್ಲ. 1 ತಿಂಗಳಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ, ಟೈಮಿಂಗ್ಸ್ಗೆ ಬಿಡ್ತಾ ಇಲ್ಲ. ಮತ್ತು ಬೇರೆ ನಮ್ಮ ಪಕ್ಕದ ಏರಿಯಾದೆಲ್ಲ 2 ಅವರ್ ಬರುತ್ತೆ, ಇಲ್ಲಿ ಅರ್ಧ ಅವರ್ ಕೂಡ ಬರೋದಿಲ್ಲ. ಪ್ರೆಷರ್ ಕೊಡೋದಿಲ್ಲ ನೀರಲ್ಲಿ. ಹೋಗಿ ಕೇಳಿದ್ರೆ ಏನಾಗುತ್ತೆ, ದೇವ್ರು ಹೊರ ಕೊಟ್ರು ಪೂಜಾರಿ ಹೊರ ಕೊಡೋದಿಲ್ಲ. ಆ ಥರ ಲೈನ್ ಮ್ಯಾನ್ಗಳಿದೆ ದರ್ಬಾರ್. ಇಲ್ಲಿ ಲೈನ್ ಮ್ಯಾನ್ಗಳು ಕೇಳಿದ್ರೆ ದೊಡ್ಡವ್ರು ತೋರಿಸ್ತಾರೆ, ಅವ್ರು ನೋಡಿ ಇನ್ನೊಬ್ರು ತೋರಿಸ್ತಾರೆ. ವೆಂಕಟೇಶನ್ ಅವ್ರಿಗೆ ಡೈಲಿ ವಾಲ್ಮಲ್ನ ತಿರುಗಿಸ್ತಾನೆ. 7ನೇ ಕ್ಲಾಸಿಂದ ಫಸ್ಟ್ ಕ್ಲಾಸ್ವರೆಗೂ ತಿರುಗಿಸ್ತಾನೆ. ಒಂದು ಬಿಲ್ಡಿಂಗಲ್ಲಿ ಎಷ್ಟು ಜನ ಮನೆ ಇದೆ ನೋಡಿ, ಆ ಚೆನ್ನಾಗಿ ಒಬ್ಬರು 50 ರೂಪಾಯಿ ಕೊಡಬೇಕು. ಲೈನ್ ಮ್ಯಾನ್ಗಳಿಗೆ ಕಾಸು ಕೊಡಬೇಕು. ಲೈನ್ ಮ್ಯಾನ್ಗಳು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಏನಂತಾರೆ ಲೈನ್ ಮ್ಯಾನ್ಗಳು? ಹೇಳಿ. ಅದ್ರ ಬಗ್ಗೆ ನನಗೆ ಸರಿಯಾದ ಡೀಟೇಲ್ ಗೊತ್ತಿಲ್ಲ. 1 ನಿಮಿಷ. ಇವಾಗ ನೀವು 2 ಅವರ್ ನೀರು ಬಿಡೋ ಜಾಗದಲ್ಲಿ ಅರ್ಧ ಗಂಟೆ ನೀರು ಬಿಡೋದು. ಇವಾಗ ಆ ಕಡೆ ರೋಡಿಗೆ 100 ರೂಪಾಯಿ ಕೊಡ್ತಾರೆ ಒಂದು ವಾರಕ್ಕೆ. ಒಂದು ಮನೆಯವರು 10 ಮನೆ ಆಯ್ತಾ, 10 ಮನೆಗೆ 1000 ರೂಪಾಯಿ ಆಯಿತು ಒಂದು ವಾರಕ್ಕೆ. ಏನು ಮಾಡ್ತೀರಾ ನೀವು? ನಾವು ಕೂಲಿ ಕೆಲಸ ಮಾಡೋದು, ನಾವೆಲ್ಲ ಹೋಗೋದು? ಇರೋದು ನೀರಿಲ್ಲ, ಬರ್ಬೇಕಾಗಿರೋ ಫ್ರೀ ನೀರಿಲ್ಲ, ದುಡ್ಡು ಕೊಟ್ಬಿಟ್ಟು ನೀರು ತಗೋಬೇಕು. ಅದರಲ್ಲೂ ಕೂಡ ಲೈನ್ ಮ್ಯಾನಿಗೆ ಕಾಸು ಕೊಡಬೇಕು. ಹೌದು ಹೌದು ಹೌದು, ಕೊಡ್ಬೇಕ್ರಿ. ಕೊಡಲ್ಲ ಅಂತೇಳಿ ನೀರು ಬಿಡಲ್ಲ, ಆಗಲ್ಲ ಅಂತೇಳಿ ಆಗಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಮಾಡಿ. ಬಿ ಡಿ ಎಸ್ಕೋ ಯಾರಿಗೆ ಕಂಪ್ಲೇಂಟ್ ಮಾಡಿ ಅಂತಾರೆ? ಬಿ ಡಿ ಎಸ್ಕೋ ಜೈ ಕಂಪ್ಲೇಂಟ್ ಮಾಡು. ಏನು ಮಾಡ್ಕೋಬೇಕು? ಯಾರಿಗೆ ಕಂಪ್ಲೇಂಟ್ ಮಾಡಿ ಅಂತಾರೆ? ಜೈಗೆ. ಜೈ ಅಂದ್ರೆ ಜೈ ಅವರು ಫೋನ್ ಎತ್ತೋದಿಲ್ಲ. ಫೋನ್ ಮಾಡಿ 2 ಸರಿ ಆನ್ ಆಗುತ್ತಾ? 2 ಸರಿ ಆನ್ ಆದ್ರೆ 3ನೇ ಸರಿ ಆನ್ ಮಾಡಿದ್ರೆ, ಬೇರೆಯವ್ರ ಮೊಬೈಲಿಂದ ಆನ್ ಮಾಡಿದ್ರೆ ಎತ್ತಾಕಿಲ್ಲ. ನಾವೇನು ಮಾಡೋದಾ? ನೀವ್ಯಾರು ಕೂಡ ಫೋನ್ ಮಾಡಿಲ್ವಾ? ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಏನ್ ಕೇಳಿದ್ರಿ ಫೋನ್ ಮಾಡಿ? ನೀರು ಬರ್ತಾ ಇಲ್ಲ ಬಿಡಿ ಅಂದ್ರೆ ಯಾರು? ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಟ್ಯಾಂಕ್ ಹತ್ರ ಹೋಗಿ ಎಲ್ಲ ಗಲಾಟೆ ಮಾಡಿದ್ದೀವಿ, ಅವ್ರು ಬಂದೇ ಇಲ್ಲ. ಇವತ್ತು ಸಿಟಿಯಲ್ಲಿ ಇದೀವಿ ನಾವು ನೀರು ಇಲ್ಲಿ ಬರೋಕ್ಕಲ್ಲ, ಆಗಲ್ಲ ಅಂತ ಹೇಳ್ತಾವ್ರೆ. ನಮಗೆ ಕುಡಿಯೋಕ್ಕೂ ನೀರಿಲ್ಲ. ನೀವು ಹೇಳಿ. ನಮ್ಮ ಟೈಮಿಂಗ್ಗೆ 4:15 ಬಿಡಬೇಕಾಯ್ತು ಸರ್. 3 ಗಂಟೆಯಿಂದ ಕಾಯ್ತಾ ಇದ್ದೀವಿ. ನೀರು ಎಲ್ಲಪ್ಪ ಬಿಡ್ತಾರೆ? ಬಿಡುವಾಗ ಹೇಳ್ತೀವಿ ನೋಡ್ರಿ, ಬಿಡುವಾಗ ಇಟ್ಕೊಳ್ತೀವಿ ಅಂತ ಹೇಳ್ತಾರೆ.
ತಿರ್ಗಾ 4:15 1 ಗಂಟೆಗೆ ಬಿಟ್ಟವ್ರೆ. ಇವತ್ತು ಒಂದು ಹಾಫ್ ಅನ್ ಅವರ್ 1 ಅವರ್ ಬಿಟ್ಟವ್ರೆ. ಪ್ರೆಸರ್ ಬಿಡ್ತಾ ಇಲ್ಲ. ತಿರ್ಗಾ ಜಗಳ ಮಾಡಿದ್ರು ಆಫೀಸಲ್ಲಿ ಹೋಗಿ ಜಗಳ ಮಾಡಿದ್ರು ಎಲ್ಲ ಹೆಂಗಸರು ಎಲ್ಲ ಕೆಲಸ ಎಲ್ಲ ಬಿಟ್ಬಿಟ್ರು. ಎಲ್ಲ ಹೆಂಗಸರು ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಜಗಳ ಮಾಡಿದ್ರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅವ್ರಿಲ್ಲ ಇವ್ರಿಲ್ಲ ಅಂತವ್ರೆ. ನಾವು ನೀರು ಬೇಕೇ ಬೇಕು ಬೆಳಗ್ಗೆಲ್ಲ ಇಲ್ಲೇ ಕೂತ್ಬಿಟ್ಟು ಸ್ನಾನ ಮಾಡಿಲ್ಲ 3 ದಿವಸ ಆಯ್ತು. ಸ್ನಾನ ಮಾಡಿಲ್ಲ ನಾವು. ಹೆಂಗ್ ಮಾಡೋದು? 8 ಗಂಟೆ ಬಿಡೋದು ನೀರನ್ನ 1 ಗಂಟೆಗೆ ಬಿಡ್ತಾನೆ. ನಮ್ಗೆ ಟೈಮಿಂಗ್ಸ್ ಬಿಡ್ಬೇಕು ಸರ್. ಹಾಫ್ ಅನ್ ಅವರ್ 1 ಅವರ್ ಬಿಡ್ತಾನಲ್ಲ. 4:15 ಬಿಡಬೇಕು. ನೀರಿಲ್ಲ ಅನ್ನುವಂಥ ಸಮಸ್ಯೆ ತಾಂಡವಾಡ್ತದೆ. ಒಂದ್ ದಿನಕ್ಕೆ ಒಂದ್ಸತಿ ನೀರು ಬಿಟ್ರೆ ಸಾಕು ಅನ್ಸಿದೆ. ಟೈಮಿಂಗ್ಸ್ ಇರ್ಲಿ, ಬಟ್ ಒಟ್ಟು ನೀರು ಬಿಡ್ಬೇಕಷ್ಟೇ. ಏನಾದ್ರೂ ಅಲ್ಲಿ ವಾಲು ಸುತ್ತದ 3 ಸುತ್ತು, ಅಲ್ಲಿ 8 ಸುತ್ತ ಹೇಳಿ 8 ಸುತ್ತ ಹೇಳಿ ಮೋಟ್ರ್ ಗೀಟ್ರು ಯಾರು ಹಾಕೋದಿಲ್ಲ. 3ನೇ ಫ್ಲೋರ್ಗೆ ಬರ್ತಿದ್ದೆ ನೀರು. ಬ್ಯಾಂಕ್ ಗ್ಯಾರಂಟಿ. ನಾವು 35 ವರ್ಷದಿಂದ ನಮ್ಮ ಪ್ಲಂಬರು. 40 ವರ್ಷ ಆಯ್ತು ಇವತ್ತು. ನಾನು 7ನೇ ಕ್ಲಾಸ್ನ ಫಸ್ಟ್ ಕ್ಲಾಸ್ ಪ್ಲಂಬರ್. ರಾಜಕುಮಾರ್ ಪ್ಲಂಬರ್. ನಾನು ಬಿಡಸ್ಗೂ ಗೊತ್ತು, ವಿದ್ಯಾ ಶಶಿಕುಮಾರ್ಗೂ ಗೊತ್ತು, ದಿನೇಶ್ ಗುಂಡೂರಾವ್ಗೂ ಗೊತ್ತು. ಇಲ್ಲಿ ಮಾಡಿರೋರಿಗೆ ಈಗ ಅವರೆಲ್ಲ ಗೊತ್ತು ಅಂತ ಹೇಳ್ತಿದ್ರಲ್ವಾ, ನೀವು ಅವರಿಗೆಲ್ಲ ಮುಟ್ಸೋಂಥ ಕೆಲಸ ಮಾಡಬಾರ್ದ ಮತ್ತೆ? ದಯವಿಟ್ಟು ನಾವು ರಾಜಕೀಯಕ್ಕೆ ಹೋಗೋದಿಲ್ಲ. ಅಲ್ಲ, ನೀವು ಹೇಳ್ಬೇಕಲ್ಲ ಮತ್ತೆ. ಯಾಕೆ ನೀರು ಬೇಡವಾ? ವಿದ್ಯಾ ಶಶಿಕುಮಾರ್ ನೀರು ಬೇಡವಾ? ನೀರು ಬೇಕು. ವಿದ್ಯಾ ಶಶಿಕುಮಾರ್ಗೆ ಅಲ್ಲ. ಆಯ್ತು, ನಾನು ನೋಡ್ಕೊತೀನಿ ಹೋಗು. ಏನ್ ನೋಡ್ಕೊ ನಾನು ನೋಡ್ಕೊತೀನಿ ಹೋಗು. ಮಾಡಿರೋದು ಸಮಸ್ಯೆ ನಾನು ನೋಡ್ಕೊಂಡು. ಏನ್ ಹೇಳ್ತೀರಪ್ಪ ಈಗ? ಬೇಕೇ ಬೇಕು, ನೀರು ಬೇಕು ಅಷ್ಟೇ. ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಷ್ಟೇನೆ. ಇವರು 1 ಗಂಟೆಗೆ ಏನಕ್ಕೆ ಬಿಡ್ತಾರೆ? ಕೆಲಸ ಕಾರ್ಯ ಬಿಟ್ಬಿಟ್ಟು 1 ಗಂಟೆವರೆಗೂ ಕೂತ್ಕೊಂಡಿದ್ರೆ ನಾಳೆ ಕೆಲಸಕ್ಕೆ ಆಚೆ ನಿಂತ್ಕೊಳ್ಳಿ ಅಂತಾರೆ. ಈಗ ಒಂದ್ ನಿಮಿಷ, ಟ್ಯಾಂಕರ್ಗಳು ಬರ್ತಾ ಇದೆಯಾ ಇಲ್ಲಿ?